ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಾ ಅಂತ ಅಂದ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವೀಡಿಯೋದಲ್ಲಿ ಏನೇನಂದರೆ, ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ, ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಬನ್ನಿ. ಓಕೆ, ಚಲೋ. ನೋಡಿ, ನಾನು ನಮ್ಮ ಮನೆಯವರು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ಲ್ಯಾಬ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ಲ್ಯಾಬಲ್ಲಿ ಏನಕ್ಕಪ್ಪ ಅಂತಂದರೆ, ಬ್ಲಡ್ ಟೆಸ್ಟ್ ಕೊಡಬೇಕಾ ನಾವು, ಹಾಗಾಗಿ ಬ್ಲಡ್ ಟೆಸ್ಟ್ ಕೊಡೋಣ ಅಂತಂದು ಲ್ಯಾಬ್ಗೆ ಹೋದ್ವಿ. ಇದೇ ನೋಡಿ, ಅಪೋಲೋ ಲ್ಯಾಬು ಹತ್ರನೇ ಇದೆ, ಮನೆ ಹತ್ರನೇ. ಹಾಗಾಗಿ ಪರವಾಗಿಲ್ಲ, ಇಲ್ಲೇ ಕೊಟ್ಟರಾಯ್ತು ಅಂತಂದು ಇಲ್ಲೇ ಬ್ಲಡ್ ಕೊಟ್ಟು. ಇವತ್ತು ಹನುಮನ್ ಜಯಂತಿ, ಹೀಗಾಗಿ ಹನುಮನ ದರ್ಶನ ಮಾಡ್ಕೊಳ್ಳೋಣ ಅಂತಂದು ಶನಿವಾರನಿತ್ತಲ್ಲ, ಹಾಗಾಗಿ ಟೆಂಪಲ್ಗೆ ಬಂದು ಮಂಗಳಾರತಿ ಆಗ್ತಾಯಿದೆ. ನೋಡಿ, ನೀವು ಮಂಗಳಾರತಿ ತೊಗೊಳ್ಳಿ. ಅದಾದಮೇಲೆ ನಮ್ಮ ಮನೆಯವ್ರನ್ನೂ ಒಂದು ರೌಂಡ್ ಹಾಕಿದರು. ಅವರು ಆದಮೇಲೆ ನಾನು ಒಂದು ಪ್ರದಕ್ಷಿಣೆ ಹಾಕಿ ಮತ್ತು ಎದುರುಗಡೆನೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ನೋಡಿ, ವೆಂಕಟೇಶ್ವರ ದೇವಸ್ಥಾನ. ಈ ಕಡೆ ಗಣಪತಿ ಇದೆ, ಮಧ್ಯದಲ್ಲಿ ವೆಂಕಟೇಶ ಇದ್ದಾನೆ, ರೈಟ್ಗೆ ಲಕ್ಷ್ಮಿ ಇದ್ದಾಳೆ. ತುಂಬ ಚೆನ್ನಾಗಿದೆ ಗುಡಿ. ಇದು ತುಂಬ ದೊಡ್ಡದಾಗಿ ವಿಶಾಲವಾಗಿ ಚೆನ್ನಾಗಿದೆ. ನಾವೆಲ್ಲ ಪ್ರದಕ್ಷಿಣೆ ಹಾಕಿ ತೀರ್ಥ ತೊಗೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. 2 ವೀಲರ್ ಮೇಲೆ ನೋಡಿ ಹೆಂಗೆ ಹೋಗ್ತಾಯಿದ್ವಿ. ನೋಡಿ, ನಾನು ನಮ್ಮ ಮನೆಯವ್ರು ಸೇಮ್ ಡ್ರೆಸ್ ಹಾಕ್ಕೊಂಡಿದ್ವಿ, ವೈಟ್ ಶರ್ಟು, ಬ್ಲೂ ಜೀನ್ಸು. ಅದಾದಮೇಲೆ ಇಲ್ಲಿ ಟಿಫಿನ್ಗೆ ಬಂದ್ವಿ. ಟಿಫಿನ್ ಆದಮೇಲೆ ಟಿಫಿನಪ್ಪ ಯಾವಾಗಲೂ ಹೋಟ್ಲಲ್ಲಿ ತಿಂತೀವಿ, ಈ ಸರಿ ನೋಡೋಣ ಗಾಡಿ ಮೇಲೆ ಟೇಸ್ಟ್ ನೋಡೋಣ ಅಂತಂದು ಗಾಡಿ ಮೇಲೆ ತಿಂದ್ವಿ. ಅದು ತಿಂದಾದ್ಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವೆಲ್ಲಿ ಬರ್ತಾಯಿದ್ವಿ ಅಂದರೆ ಬೆಂಗಳೂರಲ್ಲಿ ಹಾಸನ ಬಸ್ ಸ್ಟಾಪಿಗೆ ಬರ್ತಾಯಿದ್ವಿ. ನೋಡಿ, ಇದು ನಾನ್ ಸ್ಟಾಪ್ ಬಸ್ಸು. ಹೀಗಾಗಿ ನಾವು ಈ ಬಸ್ಸಲ್ಲಿ ಬೆಂಗಳೂರಿಗೆ ಹೋದ್ವಿ. ನೋಡಿ, ಬಸ್ಸಲ್ಲಿ ಕೂತ್ವಿ. ನಮ್ಮ 2 ವೀಲರಲ್ಲಿ ಪಾರ್ಕಿಂಗ್ ಮಾಡಿ ಇವಾಗ ನಾವು ಬಸ್ಸಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಬೆಂಗಳೂರಲ್ಲಿ ಏನಕ್ಕಪ್ಪ ಹೋಗ್ತಾ ಇರೋದಂದರೆ, ನೋಡಿ ಬಸ್ ಸ್ಟಾಪ್ ಬಂತು, ಮೆಜೆಸ್ಟಿಕ್ ಬಂತು. ಬಸ್ ಇಳಿದು ನಾವೀಗ ಆಟೋ ಬುಕ್ ಮಾಡ್ತೀವಿ. ಎಷ್ಟು 1-1.5 ಕಿಲೋಮೀಟ್ರ್ ಇದೆ. ಆಟೋ ಬುಕ್ ಮಾಡಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ, ಕಾಟನ್ ಪೇಟೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಕ್ಕಪ್ಪ ಅಂತಂದರೆ, ಜರ್ಮನ್ ಸಿಲ್ವರ್ಸ್ ಕೆಲವೊಂದು ಐಟಮ್ ಬೇಕಾಗಿತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಎಲ್ಲಿ ಯಾರೋ ಮಾರ್ಕೆ ತೋರಿಸಿಲ್ಲ, ಅಷ್ಟು ಬಂದಮೇಲೆ ಅಲ್ಲಿ ಕಾಣಿಸ್ತೆ ಯಾರೋ ಮಾರ್ಕು, ನೋಡ್ಕೊಂಡು ಬಂದ್ವಿ. ಚಿಕ್ಕ ಸಂತೆಯಲ್ಲಿ ಇದು ನೋಡಿ, ನಿಮಗೆ ತೋರಿಸ್ತೀನಿ ಎಷ್ಟು ಚಿಕ್ಕದು ಮೆಟ್ಲಿದೆ ನೋಡಿ, ಇಲ್ಲಿ ಇಷ್ಟೇ ಚಿಕ್ಕದು. ಇವಾಗ ನಾನು ಒಳಗಡೆ ಏನೇನು ತೊಗೊಂಡಿದ್ದೀನಿ ಪ್ರಾಡಕ್ಟ್ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಮಗೇನು ಗೊತ್ತಿರ್ತದೆ, ಅದೇ ತಗೋಯಿಲ್ಲ ಒಂದ್ಸರಿ. ಆ ಥರದ್ದು ಇನ್ನೊಂದು ಹಾಂ, ಒಂದೇ ಥರ ನೋಡಿ. ಇದು ತೊಗೊಂಬಿಡು. ನೋಡಿದ್ರಲ್ಲ ಶಾಪು ಹೆಂಗಿದೆ ಅಂತಂದು, ಎಷ್ಟು ವೆರೈಟಿ ಇದೆ ನೋಡಿ, ಎಷ್ಟೊಂದು ವೆರೈಟಿ ಇದೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನಿಸ್ತಾ ಇದೆ. ಇದ್ರ ಮುಂದೆ ಬೆಳ್ಳಿ ಏನೂ ಅಲ್ಲ, ಸುಳ್ಳೆ. ನಾವು ಬೆಳ್ಳಿವೆಲ್ಲ ಮಾಡಿದ್ವಲ್ಲ, ಬೆಳ್ಳಿಕ್ಕಿಂತ ಇನ್ನೂ ಇವೇ ಎಷ್ಟು ಚೆನ್ನಾಗಿದಾವ ಅಂತ ಹಿಂಗೆ ಆಸೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಬೆಳ್ಳಿನೇ ಇದು ಇದೆ. ಆದರೆ ಇದು ನಾವು ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಲೈಫ್ ಬರುತ್ತೆ, ಇಲ್ಲಾಂದರೆ ಕಪ್ಪಾಗೋಗುತ್ತೆ ಅಷ್ಟೇ. ಇದೇನಪ್ಪ ಅಂದರೆ ಸಬೀನಾ ಪೌಡ್ರು ಮತ್ತು ಕೋಲ್ಗೇಟ್ ಪೌಡ್ರಿಂದ ವಾಶ್ ಮಾಡಬೇಕಂತೆ. ಆದಮೇಲೆ ಡ್ರೈ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ, ಅದು ಡ್ರೈ ಆದಮೇಲೆ ಮತ್ತೆ ಪ್ಲಾಸ್ಟಿಕ್ ಕವರಲ್ಲಿಟ್ಟರೆ ನಿಮಗೆ ಒಂದು 5-6 ವರ್ಷ ಚೆನ್ನಾಗಿರ್ತವೆ. ಅದು ಆದಮೇಲೆ ಸ್ವಲ್ಪ ಕಪ್ಪಾದರೆ ಪಾಲಿಷ್ ಮಾಡ್ಕೋಬೋದು ಅಂತ ಹೇಳಿದರು ಅವರು. ಓಕೆ, ಅಂಥದ್ದೇನು ಕಪ್ಪೇನು ಆಗೋದಿಲ್ಲ, ಯಾಕಂದರೆ ನಾವು ಯಾವಾಗೋ ಏನೋ ಯೂಸ್ ಮಾಡ್ತೀವಿ, ಡೈಲಿ ಅಂತ ಯೂಸ್ ಮಾಡೋದಿಲ್ಲಲ್ಲ. ಹಾಗಾಗಿ ನೋಡಿ, ಇಲ್ಲೆಲ್ಲ ಸೇರ್ ಇದ್ದಾವೆ, ಸೇರ್ ಮೇಲೆ ಮುಖವಾಡ ಇದೆ, ಅದೆಲ್ಲ ಫುಲ್ ಆ್ಯಂಟಿಕ್ ನೋಡಿ. ಇದು ರೇಟ್ ಜಾಸ್ತಿ. ಇದು ಈ ಜೊತೆನಾ? ಸ್ಟಾರ್ಟಿಂಗ್ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ಜರ್ಮನಲ್ಲಿ. ಆಂಟಿಕ್ ಬಂದು ಫಸ್ಟ್ ಸೈಜಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಬಂದು 5500. ಏನು ಜೊತೆಗೆ ಪೇರ್ ಅದು ಫಿಕ್ಸ್ಡ್ ರೇಟ್? ಅದು ಫಿಕ್ಸ್ಡ್, ಪೀಸ್ ರೇಟ್. ಓಕೆ, ಪೀಸ್ ರೇಟ್. ಓಕೆ, ನನಗೆ ಇದು ಇನ್ನೊಂದು ಬೇಕು. ಇದು ಇನ್ನೊಂದು ಬೇಕಾ? ಉದ್ರಣೆ ಸಾರಿ,
ಇದು ಬಂದು ನಿಮಗೆ ಆಂಟಿಕ್ ಬಂದು 15 ಇಯರ್ಸ್ ಲೈಫ್ ಡೈಲಿ ಯೂಸ್ ಮಾಡೋದು. ಪ್ಲೇಟಿಂಗ್ ಮಾಡಿಸ್ಕೊಂಡು ಇಲ್ಲಿ ಪ್ಲೇಟಿಂಗ್ ಮಾಡ್ಕೊಡ್ತೀವಿ, ಇಲ್ಲೇನೆ ಮಾಡಿಸ್ಕೊಬೋದು. ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ, ಮತ್ತೆ ಯೂಸ್ ಮಾಡೋದು. ಇದು ಬಂದು ಡೈಲಿ ಯೂಸ್ ಮಾಡಿದ್ರೆ 2 ಇಯರ್ಸ್, ಅಕೇಶನ್ ಅಂದರೆ 5 to 6 years. ಮತ್ತೆ ಪಾಲಿಶ್ ಮಾಡಿಸ್ಕೊಂಡು ಮತ್ತೆ ಸ್ಯಾಂಪಲ್ಸ್ ಇದೆ. ಇದು ನೀವು ಡೈಲಿ ಯೂಸ್ ಮಾಡಿದ್ರೆ ಹಿಂಗೆ ಯೂಸ್ ಮಾಡ್ತಾ ಇದ್ರೆ ಸಬಿನ ಎಲ್ಲ ವಾಶ್ ಮಾಡಬೇಕು. ಸಬಿನ ಎಲ್ಲ ಕೋಲ್ಗೇಟ್ ಪೌಡರ್ ವಾಶ್ ಮಾಡಬೇಕು. ಇಲ್ಲ ನೀವು ಅಕೇಶನಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಇದೇ ಥರ ವಾಶ್ ಮಾಡಿಬಿಟ್ಟು ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಕವರ್ ಆಗುತ್ತೆ. ಪ್ಯಾಕಿಂಗ್ ಮಾಡೋದು. ಆಂಟಿಕ್ ಬಂದು ನೀವು ರಾಗಿ ಹಿಟ್ಟು ಹಿಟ್ಟಿಂದ ವಾಶ್ ಮಾಡಬೇಕು. ನಾರ್ಮಲ್ ಬಂದು ಸಬಿನ ಎಲ್ಲ ಕೋಲ್ಗೇಟ್ ಪೌಡರ್. ಬೋರ್ ವಾಟರ್ ಯೂಸ್ ಮಾಡೋಂಗಿಲ್ಲ, ಫಿಲ್ಟರ್ ವಾಟರ್ ಯೂಸ್ ಮಾಡ್ತೀವಿ ನಾವು. ಅದೆಲ್ಲ ಯೂಸ್ ಬೋರ್ ವಾಟರ್ ಯೂಸ್ ಮಾಡಂಗಿಲ್ಲ, ಉಪ್ಪು ಇರ್ತೈತಲ್ಲ ಕಪ್ಪಾಗುತ್ತೆ ಅಂತ. ಅದು ಕಲರ್ ಬೆಳ್ಳಿನೇ ಶೈನಿಂಗ್ ಡೌನ್ ಆಗುತ್ತಲ್ಲ, ಅದೇ ಥರ ಶೈನಿಂಗ್ ಡೌನ್ ಆಗುತ್ತೆ. ಮತ್ತೆ ಪಾಲಿಶ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅದೇ ಥರ. ಇದಕ್ಕೂ ಬಾಳೆಗೊನೆ ಇದೆಯಾ? ಹಾಂ, ಓಕೆ. ತೊಗೋಬೇಕನ್ನೋದು ಚೆನ್ನಾಗಿರುತ್ತೆ. ಅದು ಡಿಸ್ಮೆಂಟ್ಲೇಬಲ್ ಅಲ್ಲ, ನೀಟಾಗಿ ಬಾಕ್ಸ್ ಪ್ಯಾಕ್ ಆಗುತ್ತೆ. ಅಚ್ಚಾ, ಆ ಎಲೆ ಒಂದೊಂದಾಗಿ ಫಿಕ್ಸ್ ಮಾಡ್ಬೋದು. ನೋಡಿ ನಾನು ಏನು ತೊಗೊಂಡೆ ಅಂದರೆ ತಟ್ಟೆ ತೊಗೊಂಡಿನಿ, 3 ಕುಂಕುಮ ಬಟ್ಲೆ ತೊಗೊಂಡಿದ್ದೀನಿ, ಒಂದು ಹೂವಿನ ಬುಟ್ಟಿ ತೊಗೊಂಡಿದ್ದೀನಿ, ಅದು ಒಂದು ಸೆಟ್ ಆಯಿತು. ಇನ್ನೊಂದು ಬಾಳೆಕಂಬ ತುಂಬ ದಿನದಿಂದ ತೊಗೋಬೇಕಂತ ಇದೆ, ಇವಾಗ ಬಾಳೆಕಂಬನೂ ತೊಗೊತಾ ಇದ್ದೀನಿ ನಾನು. ನೋಡಿ ಚೆನ್ನಾಗಿದೆ. ಹೌದಾ? ಯೂಟ್ಯೂಬಲ್ಲಿ ನೋಡಿದ್ವಿ ಹಾಗಾಗಿ ನಾವು ಹಾಸನಿಂದ ಹೇಗಿದೆ ಕಲೆಕ್ಷನ್ ಎಲ್ಲ? ಚೆನ್ನಾಗಿದೆ. ನೋಡ್ತಾ ಇದ್ದೀವಿ, ಇಷ್ಟಾಗಿದ್ದೆಲ್ಲ ತೊಗೊಂಡಿಟ್ಟಿದ್ದೀವಿ. ನಮ್ಮ ಹತ್ರ 12 ಇಯರ್ಸ್ ಇಂದ ನಾವು ಒಂದು ಕಂಪ್ಲೇಂಟ್ ಕ್ವಾಲಿಟಿ 12 ಇಯರ್ಸ್ ಇಂದ ಮಾಡ್ತಾ ಇದೀವಿ. ಯಾವ್ದು ಒಂದು ಕಂಪ್ಲೇಂಟ್ ಇಲ್ಲ. ಕ್ವಾಲಿಟಿ ಪ್ರಾಡಕ್ಟ್ಸ್ ಇದಿದೆ ಅಂತ ಹೇಳಿ ಕೊಡ್ತೀವಿ ಕಸ್ಟಮರ್ಸ್ಗೆ. ಕಮ್ಮಿ ರೇಟ್ ಬೇಕು ಅಂತ ತುಂಬಾ ಜನ ಕೇಳ್ತಾರೆ. ನಾವು ಕಮ್ಮಿ ರೇಟ್ ಬೇಕು ಅಂತ ಅರೇಂಜ್ ಮಾಡ್ಕೊಡ್ತೀವಿ. ಅದು ಕ್ವಾಲಿಟಿ, ಅದು ಗ್ಯಾರಂಟಿ ಏನಿರಲ್ಲ, ಗ್ಯಾರಂಟಿ ಇರಲ್ಲ. ಈ ಕ್ವಾಲಿಟಿ ಪ್ರಾಡಕ್ಟ್ಸ್ಗೆಲ್ಲ ನಿಮ್ ಗ್ಯಾರಂಟಿ ಇರುತ್ತೆ. ಇದೆಲ್ಲ ನಿಮ್ ಗ್ರಾಮ್ ಸ್ಟಾರ್ಟಿಂಗ್ ಫ್ರಮ್ 6 rupees ಇಂದ 20 ರೂಪಾಯಿವರೆಗೂ ಇದೆ. ಗಿಫ್ಟ್ ಐಟಮ್ಸ್ ಎಲ್ಲ 10 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀವಿ, ನಮಗೂ ಗ್ಯಾರಂಟಿ ಇದೆ. ಹಾಗಾಗಿ ಥ್ಯಾಂಕ್ ಯು ಖುಷಿ ಆಯ್ತು. ಇನ್ನೂ ಹೊಸ ಕಲೆಕ್ಷನ್ ಬರ್ತಾ ಇರುತ್ತೆ. ನೀವು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಕಂಪ್ಲೀಟ್ಲಿ ನಿಮ್ಗೆ ಲೇಟೆಸ್ಟ್ ಕಲೆಕ್ಷನ್ ಏನಿದೆ ಎಲ್ಲ, ಮತ್ತೆ ಯೂಸೇಜ್ ಕೂಡ ಹೇಗೆ ವಾಶ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀವಿ. ಪ್ರತಿಯೊಂದು ಹೇಳ್ಕೊಡ್ತೀವಿ. ಅದ್ರ ಪ್ರಕಾರ ನೀವು ಮೈಂಟೈನ್ ಮಾಡಿದ್ರೆ ಯಾವ ಪ್ರಾಡಕ್ಟ್ ನೀವು ದುಡ್ಡು ಕೊಟ್ಟು ತಗೊಳ್ಳೋದು ಈಸಿ, ಅದನ್ನ ಮೈಂಟೈನ್ ಮಾಡೋದು ಇಂಪಾರ್ಟೆಂಟ್. ಅದು ಏನೇ ಡಿಫೆಕ್ಟ್ ಇದ್ರು ನಮ್ಗೆ ಗೊತ್ತಾಗೋಗುತ್ತೆ. ಮಿಷಿನ್ ಆದ್ರೆ ಪಾಲಿಶ್ ಮಾಡುವಾಗ ನಮ್ಗೆ ಗೊತ್ತಾಗೋಗುತ್ತೆ ಏನ್ ಹಾಕಿದ್ದಾರೆ ಅಂತ. ಸೋಪು, ಡಿಟರ್ಜೆಂಟ್, ಲಿಕ್ವಿಡ್ ಹಾಕಿದ್ರೆ ಆಬ್ವಿಯಸ್ಲಿ ಕಲರ್ ಹೋಗುತ್ತೆ, ಮತ್ತೆ ಪಾಲಿಶ್ ಮಾಡಿಸ್ಕೋಬೇಕು. ಅದು ಸೊಲ್ಯೂಷನ್ ಇರೋದು ಅಷ್ಟೇ. ಏನ್ ಪಾಲಿಶ್ ಚಾರ್ಜ್ ಏನಾಗುತ್ತೆ? ಬೆಳ್ಳಿ ಅಂತ ಇಲ್ಲ, ನೀವು ಇಲ್ಲಿವರೆಗೂ ಬರೋ ಅವಶ್ಯಕತೆ ಏನಿಲ್ಲ. ಓಕೆ, ಅಲ್ಲೇ ಹೇಳ್ಬೇಕಾದ್ರೆ. ಓಕೆ ಓಕೆ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. ಇರ್ಲಿ ಬಿಡಿ, ನೋಡಿದೆ. ಸಿಲ್ವರ್ ಗಿಫ್ಟ್ ನಮ್ಮ ಸಿಲ್ವರ್ ಗಿಫ್ಟ್ ರೈ ಕಾಟನ್ ಪೇಟೆ MF ಲೈನ್ 3rd ಕ್ರಾಸ್ ಅಲ್ಲಿ ಬರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕೊಡು, ನಿಮ್ಗೆ ನಂಬರ್ ಕೊಡ್ತೀನಿ, ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ಲೊಕೇಶನ್ ಅಲ್ಲಿ ಲೊಕೇಶನ್ ತಗೊಂಡ್ ಬಂದು ನಾವು ಈಗ ಬಂದ್ರೆ ತುಂಬಾ ಜನ ಗೈಡ್ ಮಾಡ್ತಾರೆ. ಅಲ್ಲೆಲ್ಲ ಗೈಡ್ ಮಾಡಿದ್ರೆ ಏನು ತೊಂದರೆ ಆಗಿಲ್ಲ. ಥ್ಯಾಂಕ್ ಯು. ಓಕೆ. ನೋಡಿ ಅವರು ಯಾವ ಥರ ಯೂಸ್ ಮಾಡಬೇಕು ಪ್ರಾಡಕ್ಟ್ ಅಂತಂದು ಹೇಳಿಕೊಟ್ರು. ಅದೇ ಥರ ನೀವು ಫಾಲೋ ಮಾಡಿ. ಹಾಗಾಗಿ ಅವು ಜರ್ಮನ್ ಸಿಲ್ವರ್ ತುಂಬ ಚೆನ್ನಾಗಿರ್ತವೆ. ಅದು ಫಸ್ಟ್ ಫ್ಲೋರ್, ಇದು ಸೆಕೆಂಡ್ ಫ್ಲೋರಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಯಾವ್ದು ನೋಡಿ ತೊಗೋಬೇಕು, ಯಾವ್ದು ಬಿಡಬೇಕು ಅನ್ನಿಸ್ತಾ ಇದೆ ನೋಡಿದಂಗೆಲ್ಲ. ಅದು ತುಂಬ ಆಸೆ ಆಗುತ್ತೆ. ಇದು ಸೆಕೆಂಡ್ ಫ್ಲೋರಲ್ಲಿ ನೋಡಿ, ಅದು ಸಿಲ್ವರ್ಗೆ ಗೋಲ್ಡ್ ಕವರಿಂಗ್ ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದನ್ನು. ಬಟ್ ಏನಂದರೆ ಲೈಟ್ ವೇಟ್ ಯಾವುದೂ ಇಲ್ಲ, ತುಂಬ ಹೆವಿ ಇರೋದು ವೇಟು. ಅಷ್ಟು ಸಿಲ್ವರರೇ ಇರೋದಿಲ್ಲ ಆ ಥರ. ಇದು ಅಷ್ಟು ತುಂಬ ವೇಟ್ ಇತ್ತು. ಅದಾದಮೇಲೆ ಇನ್ನೊಂದು ರೂಮಲ್ಲಿ ಬರ್ತೀನಿ, ಅಲ್ಲಿನೂ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಪ್ರಾಡಕ್ಟ್ ಎಲ್ಲ. ಅದಾದಮೇಲೆ ಗಿಫ್ಟ್ ಐಟಮ್ ಇರುತ್ತೆ. ನೀವು ರಿಟರ್ನ್ ಗಿಫ್ಟ್ ಕೊಡಬೇಕಾದ್ರೆ
ಇಲ್ಲಿ ಬಂದು ತೊಗೋಬೋದು. ತುಂಬ ಚೆನ್ನಾಗಿದ್ದಾವೆ ರಿಟರ್ನ್ ಗಿಫ್ಟ್ಸ್ ಎಲ್ಲ, ತುಂಬ ಇದಾವೆ ವೆರೈಟಿ. ಅದೆಲ್ಲ ನೋಡಿ ನಿಮಗೆ ತೋರಿಸ್ತೀನಿ ನಾನು ಹೊರಗಡೆ ಯಾವ ಥರ ಹಾಕಿದ್ದಾರೆ ಅಂತಂದು. ನೋಡಿ ಇದೇ ನೋಡಿ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳು. ಇದರಲ್ಲಿ ನೀವು ಯಾವ್ದು ಬೇಕಾದ ಸೆಲೆಕ್ಟ್ ಮಾಡಿ ಕೊಟ್ಟು ನಿಮ್ಗೆ ಎಷ್ಟು ಪೀಸ್ ಬೇಕಂದರೆ ಅಷ್ಟು ಪೀಸ್ ಅವರು ಕೊಡ್ತಾರೆ. ವಿತ್ ಬಾಕ್ಸು ಸಹಿತನೇ ಕೊಡ್ತಾರೆ ಅವರು. ತುಂಬ ಚೆನ್ನಾಗಿದೆ. ಇದು ತುಳಸಿ ಬೃಂದಾವನ ನೋಡಿ, ಚೆನ್ನಾಗಿದೆ ಇದು. ನಾನು ನಮ್ಮ ಮನೇಲಿ ಇಟ್ಟಿದ್ದೀನಿ, ದೇವ್ರ ಮನೆಯಲ್ಲಿ. ತುಂಬ ಚೆನ್ನಾಗಲ್ಲ. ಒನ್ ಟೈಮ್ ಟೂ ಟೈಮ್ ಎಲ್ಲ ಹಾಕ್ತಾಗಲ್ಲ, ಏನಾಗಲ್ಲ. ಅದರಲ್ಲೇ ಬಿಟ್ಬಿಟ್ಟಿರ್ತಾರೆ ನೋಡಿ. ಅವಾಗ ಅಲ್ಲ ಅದೇ ರೈಟು. ಒನ್ ಡೇ ಟೂ ಡೇ ಮಾಡಿದ್ರೆ ಏನಾಗಲ್ಲ. ಫುಡ್ ಪಾಯ್ಸನ್ ಆಗಬಾರ್ದು. ಒನ್ ಟೈಮ್ ಎಲ್ಲ ಡೌಟ್ ಎಲ್ಲ ಇಲ್ಲ, ಇದು ಮಾಡಿಲ್ಲ. ಚಿಕ್ಕ ಚಿಕ್ಕ ಸ್ಪೂನ್ ಪಂಚಪತ್ರ ಉದಾಹರಣೆ ಥರ ಬರ್ತಿಲ್ಲ ಇಲ್ಲ ಇದ್ದಿದ್ರೆ ಕೊಟ್ಟಿಲ್ಲ. ನೆಕ್ಸ್ಟ್ ಇವಾಗ ಹೇಳಿದಾರಲ್ಲ, ನೆಕ್ಸ್ಟ್ ಮಾಡ್ತೀವಿ. 5160 ಇದೆಯಾ? 6000 ಆಗುತ್ತೆ. 6000, ಅದು ಒಂದು 6000 ಆಯಿತು. ಇವಾಗ ನಾವು ಕಾಟನ್ಪೇಟೆಯಿಂದ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಗೆ ಏನಕ್ಕಪ್ಪ ನಾವು ಬಂದದ್ದು ಅಂತಂದರೆ, ನಮ್ಮ ಫ್ರೆಂಡ್ ಒಂದು ಭಜನೆ ಬುಕ್ ಕೇಳಿದ್ಲು, ಹರೇ ಶ್ರೀನಿವಾಸ್ದು. ಹಾಗಾಗಿ ಒಂದು ಬುಕ್ ತೊಗೊಂಡ್ವಿ. ಅವತ್ತು ಶನಿವಾರ ಹುಣ್ಣಿಮೆ ಎಲ್ಲ ಚಿಕ್ಕಪೇಟೆಯಲ್ಲಿ ರಥೋತ್ಸವ ಮಾಡಿದರು. ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ತುಂಬ ಜನ, ರಶ್ ಅಂದರೆ ರಶ್ಶು. ರೋಡ್ ಮೇಲೆಲ್ಲ ಬಾಳೆಹಣ್ಣು ಅದು ಇದು ತುಂಬ ಬಿದ್ದಿತ್ತು ರಥೋತ್ಸವ ಮಾಡೋದ್ನಾಗ. ಮತ್ತು ಅಲ್ಲಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿ ಕೊಡ್ತಾಯಿದ್ರು ನೋಡಿ. ಇಲ್ಲಿ ಪಾನಕ, ಇಲ್ಲಿ ಕೋಸಂಬರಿ ಕೊಡ್ತಾಯಿದ್ದಾರೆ, ಮತ್ತು ಮಜ್ಜಿಗೆನೂ ಕೊಡ್ತಾಯಿದ್ರು. ನಾವು ಮಜ್ಜಿಗೆ ಕುಡಿದ್ವಿ. ಅಲ್ಲಿಂದ ನಾವು ಬಸ್ ಹಿಡಿದು ನಾವು ಎಲ್ಲಿ ಹೋಗ್ತಾಯಿದ್ವಿ ಅಂದರೆ ಸಹಕಾರ ನಗರಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಏನಕ್ಕಪ್ಪ ಅಂತಂದರೆ ಅಲ್ಲಿ ಡಯಾಬಿಟಿಸ್ ಡಾಕ್ಟ್ರ್ ಇದ್ದಾರೆ, ನಾವು ಅಲ್ಲಿ ತೋರಿಸ್ತಾ ಇದ್ವಿ. ಹಾಗಾಗಿ ನಾವು ಅಲ್ಲಿ ಹೋಗಿ ತೋರಿಸ್ಕೊಂಡು, ಎದುರುಗಡೆ ಒಂದು ವಿಶಾಲ್ ಮಾರ್ಟ್ ಇತ್ತು, ಅಲ್ಲಿ ಹೋಗಿ ಫ್ಲವರ್ ಪಾಟ್ ಇತ್ತು ಒಂದು, ಚೆನ್ನಾಗಿ ಅನ್ನಿಸ್ತು. ಅದನ್ನು ತೊಗೊಂಡ್ವಿ ನಾವು. ತೊಗೊಂಡು ಎದುರುಗಡೆ ಇಲ್ಲಿ ನೋಡಿ, ನಾನು ಫ್ಲವರ್ ಪಾಟ್ ಹಿಡ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಅದನ್ನು ತೊಗೊಂಡು ಎದುರುಗಡೆ ಕಾಫಿ ಶಾಪ್ ಇತ್ತು. ಹಿಂಗಾಗಿ ಅಲ್ಲಿ ಒಂದು ಕಾಫಿ ಕುಡಿದ್ವಿ ನಾವು. ನಮ್ಮ ಮನೆಯವರು ಟಯರ್ಡ್ ಆಗಿತ್ತಲ್ಲ, ಕಾಫಿ ಕುಡಿದ್ವಿ. ಅದಾದಮೇಲೆ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬುಕ್ ಮಾಡಿ ವೇಟ್ ಮಾಡ್ತಾಯಿದ್ವಿ. ಅವತ್ತಿನ ದಿನ ಹುಣ್ಣಿಮೆ ಇತ್ತಲ್ಲ, ಚಂದ್ರಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ ನೋಡಿ, ಎಷ್ಟು ಚೆನ್ನಾಗಿಲ್ಲ. ಮತ್ತು ಈ ವಿಡಿಯೋ ಅನ್ನಿಸ್ತು ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರೋ ಹೊಸಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.